ನೋಡಕ್ಕೆ ಪಕ್ಕಾ ವಿಲನ್, ಖಡಕ್ ವಿಲನ್ ಅಂದ್ರೆ ಲೋಕಲ್ ವಿಲನ್ ಆ ತರ ಕಾಣಿಸ್ತೀರಾ. ಸೊ ಹೀರೋ ಆಗ್ಲೇಬೇಕು ಅನ್ನುವಂಥದ್ದು ಯಾಕೆ ಅಂತ? ಯಾಕಂತಂದ್ರೆ ವಿಲನ್‌ಗೂನು ಈಗ ಅಷ್ಟೇ ಸ್ಪೇಸ್ ಇದೆ ಸಿನಿಮಾಗಳಲ್ಲಿ. ಸೊ ವಿಲನ್ ಚಾನ್ಸ್ ಸಿಕ್ಕಿದ್ರೆ ಮಾಡ್ತೀರಾ ಅಂತ? ಸರ್ ವಿಲನ್ ಚಾನ್ಸ್ ಸಿಕ್ಕಿದ್ರೆ ಖಡಕ್ ಆಗಿರೋ ವಿಲನ್ ಚಾನ್ಸ್ ಸಿಕ್ಕಿದ್ರೆ ಮಾಡೇ ಮಾಡ್ತೀನಿ. ನಾನೇನ್ ಹೀರೋ ಆಗ್ಬೇಕಂತ ಹೇಳ್ತೀನಿ ಅಂದ್ರೆ ನಮ್ಮ ತಾಯಿಗೆ ತುಂಬಾ ಆಸೆ. ಯಾಕೆಂದ್ರೆ ಡ್ಯಾನ್ಸ್ ಸಖತ್ತಾಗಿ ಮಾಡ್ತೀನಿ. ಸ್ಟಂಟ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡ್ತೀನಿ. ವಿಲನ್ ಆದ್ರೆ ಅದೆಲ್ಲ ತೋರ್ಸಕ್ಕಾಗಲ್ಲ ಅಂದ್ಬಿಟ್ಟು ಹೀರೋ ಆಗೋಣ, ತೋರ್ಸ್ಬಿಟ್ಟು ಬೇಕಾದ್ರೆ ನೆಕ್ಸ್ಟ್ ವಿಲನ್ ಆಗೋಣ ಅಂತ ಆಸೆ ಅಷ್ಟೇ. ಅದು ಬಿಟ್ಟು ಆರ್ಟಿಸ್ಟ್ ಅಂದ್ಮೇಲೆ ಕಲಾವಿದ್ರು ಎಲ್ಲರೂ ಮಾಡಬೇಕು, ವಿಲನ್ ಆಗಿ ಮಾಡಲ್ಲ ಅಂತಲ್ಲ, ಮಾಡ್ತೀನಿ. ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕರೆ ಮಾಡ್ತೀನಿ ಸರ್. ಎಲ್ಲೆಲ್ಲೋ ಮಾಡ್ಬಿಟ್ಟು ಏನನ್ನಾಗಕ್ಕೆ ನನ್ಗೆ ಇಷ್ಟ ಇಲ್ಲ. ಮಾಡಿದ್ರೆ ಚೆನ್ನಾಗಿ ಮಾಡೋಣ ಅಂತ ನನ್ನ ಆಸೆ ಅಷ್ಟೇನೆ. ನನಗಿರೋ ಒಂದು ಟ್ಯಾಲೆಂಟ್ನ ಪ್ರೂವ್ ಮಾಡ್ಬೇಕಂತ ಆಸೆ ಅಷ್ಟೇನೆ. ನನಗೆ ದುರಹಂಕಾರ ಆಗಲಿ, ಅಹಂಕಾರ ಆಗಲಿ, ಆಟಿಟ್ಯೂಡ್ ಆಗಲಿ ಯಾವುದೂ ಇಲ್ಲ. ಮಾಡಿದ್ರೆ ಚೆನ್ನಾಗಿ ಮಾಡೋಣ, ತಿಂದ್ರೆ ಚೆನ್ನಾಗಿ ಬದುಕೋಣ ಅನ್ನೋ ಆಸೆ ಅಷ್ಟೇ. ಸಿನಿಮಾ ರಂಗದಲ್ಲಿ ಯಾರು ಸ್ಫೂರ್ತಿ ನಿಮ್ಗೆ ಅಂತ? ನನಗೆ ಸಿನಿಮಾ ರಂಗದಲ್ಲಿ ಫಸ್ಟ್ ನಾನು ಇಷ್ಟಪಟ್ಟಿದ್ದೆ ಶಿವಣ್ಣ ಅವ್ರನ್ನ. ಶಿವಣ್ಣನ ಬಿಟ್ರೆ ದರ್ಶನ್ ಸಾರು. ದರ್ಶನ್ ಸರ್ ಯಾಕಂದ್ರೆ ಅವರೆಲ್ಲ ಲೈಟ್ ಮ್ಯಾನ್ ಆಗಿ ದೊಡ್ಡ ಲೆವೆಲಲ್ಲಿ ಬೆಳೆದಿರೋ ಅವ್ರನ್ನ ಇಷ್ಟಪಡ್ತಿದ್ದೆ. ಸುದೀಪ್ ಸರ್ ನಮ್ಮ ಬಿಗ್ ಬಾಸ್ ಅಲ್ಲಿ ಇದ್ರು. ಅವ್ರ ವ್ಯಕ್ತಿತ್ವ ತುಂಬಾ ಇಷ್ಟ. ಮತ್ತೆ ಈಗ ನನಗೆ ತುಂಬಾ ಸಪೋರ್ಟಿವ್ ಆಗಿರೋದು ಧ್ರುವ ಸರ್. ನಮ್ಮ ಕೋರಗೆ ಟ್ರೈಲರ್ ಬಂದು ಲಾಂಚ್ ಮಾಡಿದ್ರು, ಸಿನಿಮಾ ನೋಡಿದ್ರು, ನಂಗೆ ಸಪೋರ್ಟಿವ್ ಆಗಿದ್ದಾರೆ, ತುಂಬಾ ಇಷ್ಟ ಆಗಿದೆ. ದರ್ಶನ್ ಅವ್ರ ಬಗ್ಗೆನೂ ಕೂಡ ಮಾತಾಡ್ತಿದ್ರಿ. ಸೊ ನಿನ್ನೆ ಡೆವಿಲ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ರಿಲೀಸ್ ಆಗಿದೆ. ಸೊ ಟೈಟಲ್ ಅಲ್ಲೇ ಹಾಗೇನೆ ಚಿತ್ರದ ಆ ಒಂದು ಡೆವಿಲ್ ಸಿನಿಮಾದ ಹಾಡಿನ ಒಂದು ಲಿರಿಕ್ಸ್ ಅಲ್ಲೇನೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಹಾಗೇನೆ ಡೆವಿಲ್ ಸಿನಿಮಾದ ಬಗ್ಗೆ ಏನ್ ಹೇಳ್ತೀರಾ? ಆ ನಾವು ಹೊಡೆದ್ರೆ ಒಂದೇ ಒಂದ್ ಏಟು ಸರ್. ದರ್ಶನ್ ಸರ್ ಹೊಡೆದ್ರೆ ಬದುಕೋದೇ ಡೌಟು. ಅರ್ಥ ಆಯ್ತಾ? ಅವರು ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋದು ಅವ್ರ ಲೈಫಲ್ಲಿ ಆಗಿರೋ ಘಟನೆಗಳನ್ನ ಒಂದು ಟೈಟಲ್ ಅದು. ಅವರೊಂದು ಸ್ಪೀಚ್ ಮಾಡಿದ್ರೆ ಅದೊಂದು ಒಂದ್ ಲೈನರು ಹಿಟ್ ಆಗುತ್ತೆ. ಅದು ಒಳ್ಳೆ ಸಾಂಗು ಸಖತ್ತಾಗಿದೆ. ನಾನು ನೋಡಿದೆ. ನಮ್ಮ ಸಂತು ಅವರೇ ನಾವು ಕೊರಿಯೋಗ್ರಫಿ ಮಾಡಿರೋದು. ಅದ್ಭುತವಾಗಿದೆ. ಮತ್ತೆ ಅವರು ದೊಡ್ಡ ಆಲದ ಮರವಾಗಿ ಬೆಳೆದ್ಬಿಟ್ಟಾರೆ ಸರ್. ಅವ್ರು ಕೆಲವರೆಲ್ಲ ಕಮೆಂಟ್‌ಗಳು ಹಾಕ್ತಾರೆ ಅದು ಇದು ಅಂತ. ಅವ್ರ ಹತ್ರ ಅವ್ರಿಗೆ ಏನಾರು ಮಾಡ್ಬೇಕಂದ್ರೆ ಅದೇನು ಕಾನೂನು ರೀತಿ ಮಾತ್ರ ಮಾಡಕ್ಕಾಗೋದು. ಇನ್ನು ಪಬ್ಲಿಕ್ ಅವ್ರು ಇವ್ರು ಬಂದು ಯಾರು ಏನು ಟಚ್ ಮಾಡಕ್ಕಾಗಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ. ಅವರು ಕಾನೂನು ರೀತಿ ತಪ್ಪು ಮಾಡಿದ್ದಾರೆ. ತಪ್ಪು ಕೋರ್ಟ್ ಇದೆ, ಕಾನೂನಿದೆ, ಅದಕ್ಕೆ ಆದಂತೆ ನ್ಯಾಯ ರೀತಿ ಅದೇನಿದೆ ಅದ್ರ ಮುಖಾಂತರ ಹೋಗ್ತಾರೆ ಅಷ್ಟೇನೆ. ಅದು ಬಿಟ್ಟು ಜೈಲ್ಗೆ ಹೋದ್ರು. ಮತ್ತೆ ಜೈಲ್ಗೆ ಯಾರು ಹೋಗಿಲ್ಲ ಸರ್. ಕೃಷ್ಣನೇ ಜೈಲಲ್ಲಿ ಹುಟ್ಟಿರೋದು. ಅರ್ಥ ಆಯ್ತಾ? ಅವರು ಕೃಷ್ಣನ್ ತರನೇ ಹೋಗಿದ್ ಬರ್ತಾರೆ. ಮುಗಿದ್ಮೇಲೆ ಅವ್ರ ಲೈಫಲ್ಲಿ ಇನ್ನೂ ದೊಡ್ಡ ಲೆವೆಲ್ ಅಲ್ಲಿ ಬೆಳಿಬೇಕು ಅಂತ. ದೊಡ್ಡ ಸ್ಟಾರ್ಗಳಿಗೆ ಹಿಂಗ್ ಆದಾಗ ನಾರ್ಮಲ್ ವ್ಯಕ್ತಿಗಳು ಏನ್ ಮಾಡ್ತಾರೆ? ಈಗ ಇಂಡಸ್ಟ್ರಿ ಬೆಳಿಬೇಕಂದ್ರೆ ನೋಡಿ, ದೊಡ್ಡ ಸ್ಟಾರ್ ಜೈಲಲ್ಲಿ ಹೋಗಿ ಕೂತ್ಕೊಂಡ್ರೆ ಸಿನಿಮಾಗಳು ಹೆಂಗ್ ಬೆಳಿತವೆ? ಹಂಗೆ ಅವ್ರು ಹೊರಗಡೆ ಬರ್ಬೇಕು, ರಿಲೀಸ್ ಆಗಿ ಅವ್ರು ಏನ್ ತಪ್ಪು ಮಾಡಿದಾರೆ, ಶಿಕ್ಷೆ ಅನುಭವಿಸಿದಾರೆ. ಯಾರೋ ಸಾಚ ಅಲ್ಲ, ಎಲ್ಲಾ ತಪ್ಪು ಮಾಡ್ತಾರೆ, ಎಲ್ಲ ಆಗ್ತದೆ. ಏನೋ ದೊಡ್ಡ ದೊಡ್ಡ ಮರ್ಡರ್ಗಳು, ಇವತ್ತು ಕೊಲೆಗಳು ಎಷ್ಟಾಗಿಲ್ಲ ಸರ್ ಕನ್ನಡ ಇಂಡಸ್ಟ್ರಿ, ಬೇಜಾನ್ ಆಗಿದೆ. ಆದ್ರೂನು ಅವರು ಸೆಲೆಬ್ರಿಟಿಯಾಗಿ ಒಂದು ಏನೋ ಅನ್ಫಾರ್ಚುನೇಟ್ಲಿ ಆಗೋಯ್ತು. ಅವ್ರ ಗಳಿಗೆ ಆಗೋಯ್ತು. ಈ ಮುಗೀತು. ಶಿಕ್ಷೆ ಅನ್ಭವಿಸ್ಬಿಟ್ಟು ಬಂದ್ಮೇಲೆ ಆ ಡೆವಿಲ್ ಸಿನಿಮಾ 100% ಸಖತ್ತಾಗಿ ಹಿಟ್ ಆಗುತ್ತೆ. ಕನ್ನಡಿಗರು ಕೈ ಹಿಡಿತಾರೆ. ಅವ್ರ ಫ್ಯಾನ್ಸ್ಗಳು, ಎಲ್ಲಾ ಫ್ಯಾನ್ಸ್ಗಳು ಒಂದ್ ಆಗ್ತಾರೆ. ಈಗ ಆ ಸಮಯದಲ್ಲಿ ಕಚ್ಚಾಡ್ಬೋದು, ಬಟ್ ನೆಕ್ಸ್ಟ್ ಅಂತ ಬಂದಾಗ ಎಲ್ಲ ಒಂದಾಗ್ತಾರೆ. ಎಲ್ರಿಗೂ ಒಳ್ಳೇದಾಗ್ಬೇಕು ಅನ್ನೋದೇ ನನ್ನ ಆಸೆ. ಸೊ ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಒಂದು ಸಿನಿಮಾದಲ್ಲಿ ದರ್ಶನ್ ಅವರೊಟ್ಟಿಗೆ ಆಕ್ಟ್ ಮಾಡುವಂತ ಚಾನ್ಸ್ ಸಿಕ್ಕಿದ್ರೆ ಹೆಂಗಿರುತ್ತೆ ಆ ಒಂದು ಎಕ್ಸ್‌ಪೀರಿಯನ್ಸ್? ಹಾಗೇನೆ ಆ ಒಂದು ಕ್ಷಣ? ಅವ್ರ ಜೊತೆಲಿ ಮಾಡ್ಬೇಕಂತ ನನಗೂ ತುಂಬಾ ಆಸೆ ಇದೆ ಸರ್. ಯಾಕೆಂದ್ರೆ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆಲಿ ಮಾಡೋದು ಅಷ್ಟು ಈಸಿ ಅಲ್ಲ ಸರ್. ಯಾರಿಗೂ ಚಾನ್ಸ್ ಸಿಗಲ್ಲ ಅನ್ಕೊಳ್ಳೋದು ತಪ್ಪು. ಬಟ್ ನಮಗೆ ಚಾನ್ಸ್ ಸಿಕ್ಕಿದ್ರೆ 100% ನಾನು ಮಾಡೇ ಮಾಡ್ತೀನಿ. ಯಾವ್ದಾದ್ರು ಒಂದು ಚಿಕ್ಕ ಕ್ಯಾರೆಕ್ಟರ್ ಕೊಟ್ಟರು ಸರಿ, ಅವ್ರ ಜೊತೆ ಮಾಡ್ತೀನಿ. ಯಾಕೆಂದ್ರೆ ಅವರು ಹುಟ್ಟಿ ಸಿನಿಮಾ ಮಾಡಿ ದೊಡ್ಡ ದೊಡ್ಡ ಸ್ಟಾರ್ ಆದ್ಮೇಲೆ ನಾವು ಇನ್ನೂ ಮನೇಲಿ ಕೂತ್ಕೊಂಡು ತರಕಾರಿ ನೋಡ್ಕೊಂಡು ಸಿನಿಮಾಗಳು ನೋಡ್ತಿದ್ದೋ. ದಾಸ, ಕಿಟ್ಟಿ, ಮೆಜೆಸ್ಟಿಕ್, ಕರಿ ಅಂತಂತ ಸಿನಿಮಾಗಳು ಭಯಾನಕ ರೊಚ್ಚಿಗೆದ್ ನೋಡ್ತಿದ್ದೋ. ಅಂಥವ್ರ ಜೊತೆ ನಾವು ಒಂದು ಸಿನಿಮಾ ಮಾಡ್ತೀವಿ ಅಂದ್ರೆ ತುಂಬಾ ಖುಷಿ ಅಲ್ವಾ ಸರ್? ಇಡೀ ಕನ್ನಡ ಯಾರೇ ಸ್ಟಾರ್ ಆಗ್ಲಿ, ಯಾರು ಕೊಟ್ರು ನಾನು ಮಾಡ್ತೀನಿ ಸರ್. ಈಗ ತರಕಾರಿ ಮಾರ್ತಿದ್ರಿ. ಅವಾಗ ನಿಮ್ ಮನೆ ನಡ್ಸೋದಕ್ಕೇನೆ ತುಂಬಾ ಕಷ್ಟ ಆಗ್ತಿತ್ತು. ಅದೊಂದೆಲ್ಲ ಇತ್ತು. ಸೊ ಈಗ ಒಂದಷ್ಟು ರಿಯಾಲಿಟಿ ಶೋಗಳಲ್ಲಾಗಿರ್ಬೋದು ಇದೆಲ್ಲ ಬಂದಿದ್ದೀರಾ. ಸೊ ಅಮ್ಮನ್ಗೆ ಏನ್ ಗಿಫ್ಟ್ ಕೊಟ್ಟಿದ್ದೀರಾ? ನಮ್ಮ ಅಮ್ಮನ್ಗೆ ಈ ತರ ಗಿಫ್ಟ್ ಕೊಟ್ಟಿದ್ದು ನನಗೆ ತುಂಬಾ ಖುಷಿ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅನ್ನೋದಾದ್ರೆ? ನಮ್ಮಮ್ಮನಿಗೆ ನಾನು ಶೋಗಳು ಗೆದ್ದು ನಮ್ಮ ತಾಯಿನ ಕರ್ಕೊಬಂದು ರಿಯಾಲಿಟಿ ಶೋ ಅವ್ರನ್ನೇ ಒಂದು ವಿನ್ನರ್ ಆಗಿ ಮಾಡಿದ್ದೀನಿ. ಅದೇ ದೊಡ್ಡ ಖುಷಿ ಇದೆ. ಜೀ ಕನ್ನಡದಲ್ಲಿ ಲೈಫ್ ಸೂಪರ್ ಗುರು ಅಂತ ರಿಯಾಲಿಟಿ ಶೋ ಬಂತು. ಗುರು ಪ್ರಸಾದ್ ಸಾರು ಮತ್ತೆ ಯೋಗಿ ಅವರೇ ಆಂಕರ್ ಆಗಿದ್ದು. ಆ ಶೋ ಅಲ್ಲಿ ನಾನು ಶೋ ಗೆದ್ದಿದ್ದು ಮುಖ್ಯ ಅಲ್ಲ. ನನ್ನ ತಾಯಿನ ಕರ್ಕೊಬಂದು ಚಾನಲ್ ಅಲ್ಲಿ ಗೆಲ್ಸಿದ್ನಲ್ಲ, ಅದೇ ದೊಡ್ಡ ಗಿಫ್ಟ್ ಅವ್ರಿಗೆ. ಅವ್ರಿಗೆ ಏನು ನನ್ನ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ನಾನು ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ನನ್ನ ತಾಯಿಗೆ ಅದು ಕೊಡ್ಬೇಕು, ಇದು ಕೊಡ್ಬೇಕು ಅಂತ ಏನಿಲ್ಲ. ಅವ್ರಿಗೆ ನಾನು ಪ್ರೀತಿ ಕೊಟ್ರೆ ಸಾಕು, ಅವ್ರಿಗೆ ಏನ್ ಬೇಕಾದ್ರು ಸರೆಂಡರ್ ಆಗ್ಬಿಡ್ತಾರೆ. ಅವ್ರ ತಾಯಿ, ನಮ್ಮ ತಾಯಿಗೆ ಏನಾದ್ರು ಬೆಲೆ ಕೊಡಕ್ಕಾಗತ್ತೆ, ಗಿಫ್ಟ್ ಕೊಡಕ್ಕಾಗತ್ತೆ ಸರ್? ಇಡೀ ವರ್ಲ್ಡ್ ಅಲ್ಲಿ ಯಾರು ಕೇಳೋ ಮಾಡ, ಅವರು ನಮಗ್ ಕೊಡ್ಬೋದು, ನಾವು ಅವ್ರಿಗೆ ಏನು ಕೊಡಕ್ಕಾಗಲ್ಲ. ಕೊಟ್ರೆ ಪ್ರೀತಿ ಮಾತ್ರ ಕೊಡ್ಬೋದು. ಗಿಫ್ಟ್ ಅನ್ನೋದಲ್ಲ, ಅದು ವಾಸ್ತು ಅಷ್ಟೇ, ಒಂದು ವಸ್ತು ಅಷ್ಟೇನೆ. ಅವ್ರಿಗೇನು ಕೊಡಕ್ಕಲ್ಲ, ನನ್ನ ಪ್ರೀತಿನೇ ಸಾಕು. ಅವರು ದೊಡ್ಡ ಲೆವೆಲಲ್ಲಿ ಇರಬೇಕು, ನಾನು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ತರಕಾರಿ ಮಾರಕ್ಕೆ ಮುಂಚೆ ಪ್ರಾಬ್ಲಮ್ಗಳಿತ್ತು. ಈಗೆಲ್ಲ ಒಂದು ಸ್ವಲ್ಪ ನೆಮ್ಮದಿಯಾಗಿದ್ದೀವಿ. ನಮಗೇನು ಸರ್ ಸಾಲ ಸೋಲ ಏನೂ ಇಲ್ಲ. ಆರಾಮ್ ಇರೋದಲ್ಲಿ ಹಾಕೊಂಡು ಓಡಾಡೋ, ಬಟ್ಟೆ ಹಾಕೊಂಡು ತಿನ್ಕೊಂಡು ಉಣ್ಕೊಂಡು ಆರಾಮ್ ಸಿನಿಮಾ ಮಾಡ್ಕೊಂಡಿದ್ದೀವಿ. ಯಾರ ಹತ್ರ ಸಾಲನೂ ಮಾಡಲ್ಲ, ಯಾರ ಹತ್ರ ಸಾಲನೂ ಕೇಳಲ್ಲ ಸರ್. ಈಗ್ಲೂ ಅಮ್ಮ ಕೆಲಸ ಮಾಡ್ತಾನೆ ಇರ್ತಾರೆ. ತರಕಾರಿನೇ ಮಾರ್ತಿರ್ತಾರೆ ಈಗ್ಲೂನು ಅಮ್ಮನು?
ತರಕಾರಿ ಮಳಿಗೆ ಇದೆ ಸರ್, ಮಾರ್ತಾ ಇರ್ತಾರೆ. ಬಟ್ ಅಮ್ಮಂಗೆ ಕಾಲ್ ಆಪರೇಷನ್ ಆಯ್ತು, ನೆನ್ನೆ ತಾನೇ ಬರ್ಡೇ ಆಯ್ತು ಅವ್ರದ್ದು. ಅದು ಮುಗಿಸ್ಕೊಂಡು ಕಾಲ್ ಆಪರೇಷನ್ ಆಗಿದೆ. ಮನೇಲಿ ಸ್ವಲ್ಪ ರಿಯಲ್ ಶೋ ಅಲ್ಲಿ ಏಟ್ ಆಗಿತ್ತು ಅವ್ರಿಗೆ. ಅದು ಇವಾಗ ಪೇನ್ ಬಂದು ಕಾಲ್ ಆಪರೇಷನ್ ಮಾಡಿಸಿದ್ದು. ಮನೇಲಿ ರೆಸ್ಟ್ ಮಾಡ್ಕೊಂಡು ಆರಾಮ್ ಉಣ್ಕೊಂಡು ತಿನ್ಕೊಂಡು. ನಿನ್ನೆ ಅಷ್ಟೇ ಬರ್ತಡೇ ಅಂತ ಹೇಳಿದ್ರಿ. ಈಗ ನಮ್ಮ ಚಾನೆಲ್ ಮೂಲಕ ಯಾವ ರೀತಿ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ತೀರಾ ಅಂಡ್ ಬರ್ತ್ಡೇ ವಿಶಸ್ ಅನ್ನ ತಿಳಿಸ್ತೀರಾ ಅಂತ? ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವಮ್ಮ, ನಮ್ಮಮ್ಮ ದೇವ್ರ ತರ ನೀನ್ ನನ್ ಬಂದು ಜನ್ಮ ಕೊಟ್ಟು ಈ ಲೆವೆಲ್ಗೆ ಬೆಳೆದಿದ್ದೀನಿ. ನಿಮ್ಮ ಆಶೀರ್ವಾದ ನಂಗೆ ಯಾವಾಗ್ಲೂ ಇರಲಿ. ನಿಮ್ಗೆ ಒಳ್ಳೇದಾಗ್ಲಿ. ಸಾಕಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಇಂಡಿಯನ್ ರಿಯಾಲಿಟಿ ಶೋ ಇಂದ ಹಿಡಿದು ಇಲ್ಲಿಯ ತನಕನೂ ಕೂಡ ಕನ್ನಡಿಗರು ಸಾಕಷ್ಟು ಪ್ರೀತಿ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಅವ್ರ ಅಭಿಮಾನಿಗಳ ಪ್ರೀತಿಗೆ ಏನ್ ಹೇಳ್ತೀರಾ ಸುನಾಮಿ ಕಿಟ್ಟಿ ಅವರು? ಸರ್, ಅಭಿಮಾನಿಗಳ ಪ್ರೀತಿಗೆ ಸರಿ ಸಾಟಿನೇ ಇಲ್ಲ ಸರ್. ಯಾರು ಅವ್ರು ಕೊಡುವಂತ ಪ್ರೀತಿ, ಅವ್ರ ಬೋಗ್ಲ ಏನೇ ಇರ್ಬೋದು, ಬಟ್ ಅವ್ರು ಒಂದ್ಸತಿ ಕೈ ಹಿಡಿದು ಬೆಳೆಸಿದ್ಮೇಲೆ ಮತ್ತೆ ಕೆಳಗಡೆ ಬೀಳ್ಸಲ್ಲ. ಬಿದ್ರು ಮತ್ತೆ ಎತ್ತಿ ಹಿಡದೆ ಹಿಡಿತಾರೆ. ಅದಕ್ಕೆ ಯಾವ್ದಾದ್ರು ಒಂದು ರೀಸನ್ ಇರ್ಬೇಕಷ್ಟೇ. ಅವ್ರು ಬೈಯಕ್ಕೆ ಒಂದು ಇದ್ ಮಾಡಕ್ಕೆ ಒಂದು ರೀಸನ್ ಇರ್ಬೇಕು. ನನಗೆ ಓಟ್ ಹಾಕಿ ಬಿಗ್ ಬಾಸ್, ಇಂಡಿಯನ್ ಡ್ಯಾನ್ಸ್ ಸ್ಟಾರ್, ಲೈಫ್ ಎಲ್ಲದಕ್ಕೂ ಓಟ್ ಹಾಕಿ ಬೆಳೆಸಿದ್ರು. ಅವ್ರ ಚಿರಋಣಿಯಾಗಿ ನಾನು ಯಾವತ್ತೂ ಕೊನೆವರೆಗೂ ಇರ್ತೀನಿ. ಈಗ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಲ್ಲ ಅಂತ ಹೇಳಿದ್ರಿ, ಇತ್ತೀಚೆಗೆ ಫಾಲೋವರ್ಸ್ ಕೂಡ ಕಡಿಮೆ ಇದ್ದಾರೆ ಅಂತ ಹೇಳಿದ್ರಿ. ಆದ್ರೂ ಕೂಡ ನೀವೊಂದು ನೇಮ್ ಅಂಡ್ ಫೇಮ್ ನ ತಗೊಳ್ಳಿದ್ರ, ಸೊ ಒಂದಷ್ಟು ಜನ ನೀವಂದ್ರೆ ಇಷ್ಟ ಅಂತ ಹುಡುಗಿರು ಹೇಳ್ತಿರ್ತಾರೆ. ಯಾರಾದ್ರೂ ಆತರ ಹೇಳಿದಿರಾ? ಪ್ರಪೋಸಲ್ಸ್ ಎಲ್ಲ ಬಂದಿದ್ಯಾ? ಬೇಜನ್ ಮೆಸೇಜ್ಗಳು ಮಾಡ್ತಾರೆ ಸರ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ. ನಾನು ಯಾರಿಗೂ ರೆಸ್ಪಾನ್ಸ್ ಮಾಡೋದು, ರಿಪ್ಲೈ ಮಾಡೋದು ಮಾಡಕ್ ಹೋಗಲ್ಲ. ಸುಮ್ನೆ ಯಾಕ್ಬೇಕು? ಬಡವ್ರ ಮಕ್ಳು ಮುಡುಗಿರ್ಬೇಕು, ಸುಮ್ನೆ ನೋಡ್ಕೋಬೇಕು, ಸುಮ್ನೆ ಇರ್ಬೇಕು ಎಲ್ಲ ಅನ್ಕೊಂಡು. ಯಾಕೆಂದ್ರೆ ಅವ್ರಿಗೂ ಒಂದು ಕ್ರೇಜ್ ಇರುತ್ತೆ. ನಾವು ಏನೇನೋ ರಾಂಗ್ ಮೆಸೇಜ್ಗಳು ಮಾಡಿ ಏನೋ ಒಂದು ಚಿಕ್ಕಮ್ಮೆ ಆದ್ರೂ ಸುಮ್ನೆ ನಮ್ಗೆ ಪ್ರಾಬ್ಲಮ್. ಅದಕ್ಕೆ ನಾನು ಯಾವ್ದು ರೆಸ್ಪಾನ್ಸ್ ಮಾಡಲ್ಲ. ಸುಮ್ನೆ ನಾನು ಪಾಡು ನಾನು ಇಡ್ತೀನಿ. ಮೆಸೇಜ್ ಬಂದು ಎಷ್ಟು ಬೇಕು ಅಷ್ಟೇ. ಗೊತ್ತಿರೋದ್ರೆ ರೆಸ್ಪಾನ್ಸ್ ಮಾಡೋದಿಲ್ಲ. ಸುಮ್ನೆ ನಮ್ಮ ಪಾಡು ನಾವಿರೋದು ಸರ್. ಮುಂದಿನ ದಿನಗಳಲ್ಲಿ ಯಾವ ಕ್ಯಾರೆಕ್ಟರ್ ಆಗಿರ್ಬೋದು, ಯಾರ ಒಂದು ನಿರ್ದೇಶನದಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆ ಅಂತ? ಒಂದು ಒಳ್ಳೆ ನಿರ್ದೇಶನದಲ್ಲಿ ಚೇತನ್ ಸರ್ ಜೇಮ್ಸ್ ಬಾಂಡ್ ಮಾಡಿದ್ರು, ಪುನೀತ್ ರಾಜ್ಕುಮಾರ್ ಅವ್ರ ನಿರ್ದೇಶನದಲ್ಲಿ ಮಾಡ್ಬೇಕು ಅಂತಿದ್ದೀನಿ. ಸೂರಿ ಸರ್ ನಿರ್ದೇಶನದಲ್ಲಿ ಒಂದಷ್ಟು ಜನ ಇದ್ದಾರೆ. ಕನ್ಸುಗಳಿದೆ ಸರ್. ನನ್ ಸಾಬೇಕಂದ್ರೆ ಪ್ರಯತ್ನ ಪಡಬೇಕು. ನನ್ನ ಪ್ರಯತ್ನಗಳೇ ಸದಾ ಎವ್ರಿಡೇ ಇದ್ದೇ ಇರುತ್ತೆ. ಬಟ್ ನನ್ ಸಾಬೇಕಂದ್ರೆ ಒಂದು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿ, ಒಂದು ಒಳ್ಳೆ ನನಗಿರುವಂತ ಟ್ಯಾಲೆಂಟ್ ಮಾಡೋದು 100% ಇಂಡಸ್ಟ್ರಿಯಲ್ಲಿ ಬೇರೆ ಲೆವೆಲ್ಗೆ ನಾನು ಟ್ಯಾಲೆಂಟ್ನ ತೋರ್ಸಕ್ ರೆಡಿ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ಮಾಹಿತಿಯನ್ನ ಕೊಟ್ರಿ, ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಒಳ್ಳೇದಾಗ್ಲಿ, ನೀವು ಅನ್ಕೊಂಡಿರುವಂತಹ ಕನಸೆಲ್ಲನ್ನು ನನಸಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನಟ ಸುನಾಮಿ ಕಿಟ್ಟಿ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.